ತಮಿಳು ನಟ ವಿಶಾಲ್ಗೆ ಸಂಬಂಧಪಟ್ಟಂತಹ ಒಂದು ಸ್ಟೋರಿ ಇತ್ತೀಚೆಗೆ ಅನಾರೋಗ್ಯದಿಂದ ಸುದ್ದಿಯಾಗಿದ್ದಂತಹ ನಟ ವಿಶಾಲ್ ಮೇಲೆ ಸಾಕಷ್ಟು ವಿವಾದಗಳು ಕೇಳಿ ಬಂದಿದ್ದವು. ಈಗ ನಟ ವಿಶಾಲ್ಗೆ ಒಬ್ಬರು ಅಭಯ ಹಸ್ತ ಚಾಚಿದ್ದಾರೆ. ವಿಶಾಲ್ ಈ ಹಿಂದೆ ಸಾಕಷ್ಟು ವಿವಾದಗಳಿಂದ ಸುದ್ದಿಯಾಗಿದ್ರು. ಈಗ ನಟ ವಿಶಾಲ್ಗೆ ಒಬ್ಬರು ಅಭಯ ಹಸ್ತ ನೀಡಿದ್ದಾರೆ. ನೀನು ಬೇಗ ಅನಾರೋಗ್ಯದಿಂದ ಪಾರಾಗುವೆ ಎಂದು ಹೇಳಿದ್ದಾರಂತೆ. ಗುಣಮುಖನಾಗಿ ಮತ್ತೆ ಚಿತ್ರದ ಶೂಟಿಂಗ್ನಲ್ಲಿ ಪಾಲ್ಗೊಳ್ಳುವೆ ಅಂತ ಹೇಳಿದ್ದಾರೆ. ಹಾಗಾದ್ರೆ ಯಾರು ಆ ವ್ಯಕ್ತಿ? ತಮಿಳು ನಟ ವಿಶಾಲ್ ಕುರಿತಾದಂತಹ ಮೆಗಾ ಸ್ಟೋರಿ. ಇತ್ತೀಚೆಗೆ ಅನಾರೋಗ್ಯದಿಂದ ಸುದ್ದಿಯಾಗಿದ್ದಂತಹ ನಟ ವಿಶಾಲ್ ಮೇಲೆ ಸಾಕಷ್ಟು ವಿವಾದಗಳು ಕೇಳಿ ಬಂದಿದ್ದವು. ಸೊ ಈಗ ವಿಶಾಲ್ಗೆ ಒಬ್ಬರು ಅಭಯ ಹಸ್ತ ನೀಡಿದ್ದಾರೆ, ಅಂದ್ರೆ ಅವರಿಗೆ ಸಮಾಧಾನ ನೀಡೋ ತರ ಮಾತನಾಡಿದ್ದಾರೆ. ಮದಗಜರಾಜ ಸಿನಿಮಾ ವೇಳೆ ನಟನ ಸ್ಥಿತಿ ಗಂಭೀರ ಆಗಿತ್ತು. ಆರೋಗ್ಯ ಸ್ಥಿತಿ, ಕೈಯಲ್ಲಿ ಮೈಕ್ ಹಿಡಿಯಲಾಗದೆ ಪರದಾಡ್ತಾ ಇತ್ತು, ನಡುಗ್ತಾ ಇತ್ತು ಅವರ ದೇಹ. ಈಗ ನಟ ವಿಶಾಲ್ಗೆ ಅಭಯ ಹಸ್ತ ನೀಡಿದ್ದಾರೆ. ನಟ ವಿಶಾಲ್ ದೈವದ ಮೊರೆ ಹೋಗಿದ್ದು. ಮಂಗಳೂರು ಭಾಗದ ದೈವ ಅದು. ತುಳುನಾಡಿನ ದೈವ ವಿಶಾಲ್ಗೆ ಅಭಯ ನೀಡಿದೆ ಎಂದು ಹೇಳಲಾಗ್ತಾ ಇದೆ. ಕಣ್ಣೀರು ಹಾಕಬೇಡ, ನಾನಿದ್ದೇನೆ ಎಂದು ದೈವ ನುಡಿದಿದೆ. ನಿನ್ನ ಆರೋಗ್ಯ ಸರಿಯಾಗಲಿದೆ, ತೊಂದರೆ ಬೇಡ, ಭಯ ಬೇಡ, ಆತಂಕ ಬೇಡ. ಗುಣಮುಖನಾದ ಮೇಲೆ ತುಲಾಭಾರ ಸೇವೆ ಅರ್ಪಿಸು. ಮದ ಗಜರಾಜ ಸಿನಿಮಾ ವೇಳೆ ನಟನ ಸ್ಥಿತಿ ಗಂಭೀರ ಆಗಿತ್ತು. ಅದಾದ ಮೇಲೆ ನಟ ವಿಶಾಲ್ ಮೊರೆ ಹೋಗಿದ್ದು ದೈವನ ಮೊರೆ ಹೋದರು. ದೈವ ಅಂತ ಹೇಳಿದ್ರೆ ಈ ಕರಾವಳಿ ಭಾಗದ ಅತ್ಯಂತ ಗೌರವಯುತ ದೈವದಲ್ಲಿ ಒಂದು, ಕುತ್ತಾರು ಭಾಗದಲ್ಲಿ ಬರುತ್ತೆ. ಸೊ ಅಲ್ಲಿಗೆ ಭೇಟಿ ಕೊಟ್ಟಿದ್ದಾರೆ. ಅಲ್ಲಿ ದೈವ ಮಾತನಾಡಿದೆ, ನಿನ್ನ ಆರೋಗ್ಯ ಸಮಸ್ಯೆ ನಿವಾರಣೆ ಆಗುತ್ತೆ ಅಂತಲೂ ಹೇಳಿದ್ದಾರೆ. ಆ ವಿಚಾರದಲ್ಲಿ ವಿಶಾಲ್ ಸ್ವಲ್ಪ ಸಮಾಧಾನದಲ್ಲಿದ್ದಾರೆ. ಸೊ ಕೊರಗಜ್ಜ, ಕೊರದಬ್ಬು, ಹೀಗೆ ಸಾಕಷ್ಟು ದೈವಗಳಿದ್ದಾವೆ ಈ ಕರಾವಳಿ ಭಾಗಗಳಲ್ಲಿ. ಏನೇ ಸಮಸ್ಯೆಗಳಿದ್ರೂ ಕೂಡ ಜನ ಮೊರೆ ಇಟ್ಟರೆ ಅಥವಾ ಬೇಡಿಕೊಂಡ್ರೆ ಅದಕ್ಕೆ ಪರಿಹಾರ ಸಿಗುತ್ತೆ ಅನ್ನೋ ನಂಬಿಕೆ. ಸೊ ವಿಶಾಲ್ ಕೂಡ ಬಂದಿರುವಂತಹದ್ದು. ಸೊ ದೈವದ ಎದುರು ನಿಂತ್ಕೊಂಡು ಪ್ರಾರ್ಥನೆ ಮಾಡಿದ್ದಾರೆ. ಆ ಪ್ರಾರ್ಥನೆಗೆ ದೈವ ಉತ್ತರಿಸಿದೆ ಎಂದು ಹೇಳಲಾಗ್ತಾ ಇದೆ.